ನಮಸ್ಕಾರ ವೀಕ್ಷಕರೇ. ಶಿರಡಿ ಸಾಯಿಬಾಬರ ಅದ್ಭುತ ಲೀಲೆ ನೀವು ಕೇಳಿದರೆ ಈ ಕಥೆಯನ್ನು ಕೊನೆವರೆಗೂ ಕೇಳಿ. ಇಂದಿಗೂ ಲಕ್ಷಾಂತರ ಜನರು ಓಂ ಸಾಯಿರಾಮ್ ಎಂದು ಭಕ್ತಿಯಿಂದ ಜನಿಸಿದಾಗ ಸಾಯಿಬಾಬರು ಅವರ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂದು ಏಕೆ ನಂಬುತ್ತಾರೆ ಗೊತ್ತೇ ನಿಮಗೆ? ಇಂದು ನಾನು ಹೇಳಲಿರುವ ಈ ನೈಜ ಘಟನೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜೊತೆಗೆ ಒಂದು ಹೊಸ ಆಶಾಕಿರಣವನ್ನು ಮೂಡಿಸೋದಂತ ಗ್ಯಾರಂಟಿ ನಿಮಗೆ. ಆದರೆ ಈ ಕಥೆಯ ಕೊನೆಯಲ್ಲಿ ಸಾಯಿಬಾಬರ ಹೇಳಿದ ಒಂದು ಮಾತು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ಕಥೆಯನ್ನು ಕೊನೆವರೆಗೂ ತಪ್ಪದೇ ಕೇಳಿ ನೀವು ವೀಕ್ಷಕರೇ. ಒಂದು ಬಡ ರೈತನ ನೋವಿದು, ಆಯಿತಾ? ಬಹಳ ವರ್ಷಗಳ ಹಿಂದೆ ಶಿರಡಿ ಗ್ರಾಮದಲ್ಲಿ ಒಬ್ಬ ಬಡ ರೈತ ಇದ್ದಂತೆ ವಾಸಿಸುತ್ತಿದ್ದ. ಅವನಿಗೆ ಸ್ವಂತ ಜಮೀನು ಇದ್ದರೂ ಮಳೆ ಇಲ್ಲದೆ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಆವಾಗ ಮನೆಯಲ್ಲಿದ್ದ ಮಕ್ಕಳು ಹಸಿವಿನಿಂದ ಅಳುತ್ತಿದ್ರಂತೆ. ಸಾಲ ಕೊಟ್ಟವರು ಪ್ರತಿದಿನ ಮನೆ ಬಾಗಿಲಿಗೆ ಬಂದು ಹಣ ಕೇಳ್ತಿದ್ರು. ಒಂದಿನ ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಹೋಗಿದೆ ಎಂದು ಭಾವಿಸಿದ ರೈತ ಕಣ್ಣೀರಿನಿಂದ ಶಿರಡಿಯ ಸಾಯಿಬಾಬರ ಬಳಿ ಬಂದು, ಬಾಬಾ ನನ್ನ ಕುಟುಂಬವನ್ನು ಉಳಿಸಿ, ನಾನು ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಎಂದು ಶಿರಡಿ ಬಾಬಾನ ಹತ್ರ ಕೇಳ್ಕೊಳ್ತಾನೆ. ಆವಾಗ ಸಾಯಿಬಾಬರು ಅವನತ್ತ ಪ್ರೀತಿಯಿಂದ ನೋಡಿದರಂತೆ. ಆದರೆ ಆಶ್ಚರ್ಯವೆಂದರೆ ಬಾಬಾ ಅವನಿಗೆ ಹಣವನ್ನು ಕೊಡಲಿಲ್ಲ, ಯಾವುದೇ ದೊಡ್ಡ ಆಶೀರ್ವಾದವನ್ನು ಮಾಡಲಿಲ್ಲ. ಕೇವಲ ಒಂದು ಚಿಕ್ಕ ಊದಿಯ ಪೊಟ್ಟಣವನ್ನು ಕೊಟ್ಟು ಹೀಗೆ ಹೇಳಿದರಂತೆ, ಶ್ರದ್ಧೆ ಇಟ್ಟಿಕೋ, ಸಬೂರಿ ಇಟ್ಟುಕೋ, ಉಳಿದಿದ್ದನ್ನು ದೇವರು ನೋಡಿಕೊಳ್ಳುತ್ತಾನೆ ಅಂತ. ರೈತನಿಗೆ ಏನೂ ಅರ್ಥವಾಗಲಿಲ್ಲಂತೆ. ಆದರೆ ಅವನು ಬಾಬರ ಮಾತನ್ನು ಪ್ರಶ್ನಿಸಲಿಲ್ಲ, ಯಾಕೆ ಏನಂತ. ಆದರೆ ಅದ್ಭುತ ಆರಂಭ ಅಂದರೆ, ಮರುದಿನ ಬೆಳಿಗ್ಗೆ ರೈತ ಉದಿಯನ್ನು ನೆತ್ತಿಗೆ ಹಚ್ಚಿಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ತನ್ನ ಹೊಲಕ್ಕೆ ಸಿಂಪಡಿಸಿದಂತೆ. ಇದನ್ನು ಕಂಡ ಊರವರು ಜೋರಾಗಿ ನಗಲು ಆರಂಭಿಸಿದರಂತೆ. ಈ ಒಣಗಿದ ಹೊಲದಲ್ಲಿ ಏನು ಬೆಳೆಯುತ್ತದೆ? ಇದು ವ್ಯರ್ಥ ಪ್ರಯತ್ನ, ಉದಿಯಿಂದ ಬೆಳೆ ಬರುತ್ತಿದೆಯೇ? ಎಲ್ಲರೂ ಹಾಸ್ಯ ಮಾಡಿದರು. ಆದರೆ ರೈತನ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಕೇಳಿಸುತ್ತಿತ್ತು, ಅದು ಶ್ರದ್ಧೆ ಮತ್ತು ಸಬೂರಿ. 1 ವಾರ ಕಳೆಯಿತಂತೆ, ಯಾವುದೂ ಆಗಲಿಲ್ಲ. 2 ವಾರ ಕಳೀತಂತೆ, ಇನ್ನೂ ಮಳೆನೇ ಬರಲಿಲ್ಲ. 1 ತಿಂಗಳು ಕಳೆದರೂ ಪರಿಸ್ಥಿತಿ ಹಾಗೇ ಇತ್ತಂತೆ. ರೈತನ ಒಂದು ತಿಂಗಳಾದರೂ ಪರಿಸ್ಥಿತಿ ಹಾಗೇ ಇತ್ತಂತೆ. ರೈತನ ಮನೆಯವರಿಗೂ ಭರವಸೆ ಕಡಿಮೆಯಾಗತೊಡಗಿತ್ತು. ಅಂದರೆ ರೈತನ ಮನೆಗೂ ಭರವಸೆ ಕಡಿಮೆ ಆಗ್ತಾ ಬಂತಂತೆ. ಆದರೆ ರೈತ ಮಾತ್ರ ಬಾಬರನ್ನು ನೆನೆದು ಪ್ರತಿದಿನ ಓಂ ಸಾಯಿರಾಮ್ ಎಂದು ಜಪಿಸುತ್ತಲೇ ಇದ್ದ. ಅದ್ಭುತ ಕ್ಷಣ ಅಂದರೆ, ಒಂದು ಮುಂಜಾನೆ ಇದ್ದಕ್ಕಿದ್ದಂತೆ ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿತ್ತಂತೆ. ಸ್ವಲ್ಪ ಸಮಯದಲ್ಲಿ ಭಾರೀ ಮಳೆ ಸುರಿಯಲು ಆರಂಭವಾಯಿತು. ಆ ಮಳೆ ರೈತನ ಹೊಲವನ್ನು ಸಂಪೂರ್ಣವಾಗಿ ನೆನೆಸಿತ್ತು. ಕೆಲವೇ ವಾರಗಳಲ್ಲಿ ಒಣಗಿದ್ದ ಜಮೀನು ಹಸಿರಿನಿಂದ ಕಂಗೊಳಿಸತೊಡಗಿತ್ತಂತೆ. ಅದರಲ್ಲಿದ್ದ ಬೆಳೆ ಸಮೃದ್ಧಿಯಾಗಿ ಬೆಳೆಯಿತು. ಇದನ್ನು ಕಂಡ ಊರವರು ಬೆರಗಾದರು. ಹಾಗೆ ಇದು ಹೇಗೆ ಸಾಧ್ಯ ಅಂತ, ಇದು ಕೇವಲ ಅದೃಷ್ಟವೇ ಅಥವಾ ಇದು ಸಾಯಿಬಾಬರ ಕೃಪೆಯೇ ಅಂತ ಕೇಳಿದ್ರಂತೆ ರೈತರು, ಅಲ್ಲಿ ಊರಿನವರೆಲ್ಲ. ಸಾಯಿಬಾಬರ ಅಮೂಲ್ಯ ಸಂದೇಶ ಏನಂದರೆ, ರೈತ ಸಂತೋಷದಿಂದ ಶಿರಡಿಗೆ ಓಡಿ ಹೋಗಿ ಸಾಯಿಬಾಬರ ಪಾದಗಳಿಗೆ ನಮಸ್ಕರಿಸಿದನು. ಬಾಬಾ, ನೀವು ನನ್ನ ಜೀವನವನ್ನು ಬದಲಾಯಿಸಿದ್ದೀರಿ. ಸಾಯಿಬಾಬರು ಮಂದಹಾಸ ಮಾಡಿ ಹೇಳಿದರು, ಅದ್ಭುತ ಮಾಡಿದ್ದು ಉದಿಯಲ್ಲ, ನಿನ್ನ ಅಚಲವಾದ ನಂಬಿಕೆ ಅಂತ ಸಾಯಿಬಾಬಾ ಹೇಳಿದರಂತೆ. ಶ್ರದ್ಧೆ ಮತ್ತು ಸಬೂರಿ ಇರುವವರ ಕೈಯನ್ನು ದೇವರು ಎಂದಿಗೂ ಬಿಡುವುದಿಲ್ಲ.
ಅದಕ್ಕೆ ಸಾಯಿಬಾಬಾ ಹೇಳಿದ್ರಂತೆ, ಶ್ರದ್ಧೆ ಮತ್ತು ಸಬೂರಿ ಇರುವವರ ಕೈಯನ್ನು ದೇವರು ಎಂದಿಗೂ ಬಿಡುವುದಿಲ್ಲಂತೆ. ಆದ್ದರಿಂದಲೇ ಇಂದಿಗೂ ಕೋಟ್ಯಾಂತರ ಭಕ್ತರು ಒಂದೇ ನಾಮವನ್ನು ಭಕ್ತಿಯಿಂದ ಜಪಿಸ್ತಾರೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಅಂತ. ನಿಮಗೂ ಸಾಯಿಬಾಬಾರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾರ ಕೃಪೆ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ. ಓಂ ಸಾಯಿರಾಮ್. ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. निर्मल हो जैसे धूल भरे आंगन में बरसे उजला हो, गंगा तेरा नाम जपूं भीतर दीप जले, एक बूंद तेरे चरणों की जन्नत